ಕರ್ನಾಟಕದ ಸೊಸೆ ಈಗ ಭಾರತದ ಹೆಮ್ಮೆ. ಆಪರೇಷನ್ ಸಿಂಧೂರ ವಿವರಿಸಿದಂತ ಸೋಫಿಯಾ ಕುರೇಶಿ ಏನಿದ್ದಾರೆ ಅವರು ನಮ್ಮ ಕರ್ನಾಟಕದ ಬೆಳಗಾವಿಯ ಸೊಸೆ. ಕರ್ನಲ್ ಸೋಫಿಯಾ ಕುರೇಶಿ ಯಾವ ರೀತಿಯಾಗಿ ಈ ಆಪರೇಷನ್ ಸಿಂಧೂರ ನಡೀತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಅದನ್ನ ಗಮನಿಸಿದ್ದೀರಾ? ಇಬ್ಬರು ಮಹಿಳಾ ಅಧಿಕಾರಿಗಳ ಮೂಲಕ ಒಬ್ರು ಇಂಗ್ಲಿಷ್ ಅಲ್ಲಿ ಒಬ್ರು ಹಿಂದಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಅದರಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಏನಿದ್ದಾರೆ ಬೆಳಗಾವಿಯ ಸೊಸೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. 2015ರಲ್ಲಿ ಪ್ರೇಮ ವಿವಾಹ ಆಗಿತ್ತು. ಇಬ್ಬರು ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ಮೂಲದವರು. ಇವರಿಗೆ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಮೊದಲಿಂದ ಕೂಡ ಆಸೆ ಇತ್ತು. ಜೊತೆಗೆ ಇವ್ರ ತಾತ ಕೂಡ ಸೇನೆಯಲ್ಲಿ ಕೆಲಸವನ್ನ ಮಾಡಿದ್ರಂತೆ. ಹಾಗಾಗಿ ಇವರು ಸೇನೆಯಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು. ಈ ಒಂದು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಕುರೇಶಿ ಅವರು ಬೆಳಗಾವಿಯ ಸೊಸೆ, ಅದನ್ನ ನೀವು ಗಮನಿಸಬಹುದು. ಅದು ಕರ್ನಾಟಕದ ಒಂದು ಹೆಮ್ಮೆ. ಇನ್ನು ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾಜಿ ಕರ್ನಲ್ ವೆಂಕಟೇಶ್ ನಾಯಕ್ ಸರ್, ನಮಸ್ತೆ. ಜೊತೆಗೆ ಗೌಸ್ ಬಾಗೇವಾಡಿ ಕರ್ನಲ್ ಸೋಫಿಯಾ ಕುರೇಶಿ ಅವರ ಮಾವ, ಇವರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಒಂದು ಆಪರೇಷನ್ ಸಿಂಧೂರ ಏನಿದೆ ಸಕ್ಸಸ್ ಆದ ನಂತರ ಎಲ್ಲರ ಮನೆಯಲ್ಲೂ ಕೂಡ ಮನೆ ಮಾತಾಗಿರುವಂಥದ್ದು ಈ ಸೋಫಿಯಾ ಕುರೇಶಿ ಅವರು. ಕಾರಣ ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳನ್ನ ಅಲ್ಲಿ ನಿಲ್ಲಿಸಲಾಗಿತ್ತು. ಕಾರಣ ಸಿಂಧೂರ ಅನ್ನುವಂಥ ಹೆಸರನ್ನ ಇಟ್ಟು ಈ ಒಂದು ಆಪರೇಷನ್ ಸಿಂಧೂರವನ್ನು ನಡೆಸಿದ್ರು ಅನ್ನುವಂಥ ಕಾರಣಕ್ಕೆ, ಈ ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ದ ಕಾರಣಕ್ಕೇನೆ ಈ ಒಂದು ಆಪರೇಷನ್ ನಡೆಸೋದ್ರ ಮೂಲಕ ಒಂದು ನ್ಯಾಯ ಒದಗಿಸುವಂಥ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡ್ತು. ಅದರಲ್ಲೂ ಕೂಡ ಸೋಫಿಯಾ ಕುರೇಶಿ ಅವರು ನಮ್ಮ ಬೆಳಗಾವಿಯ ಸೊಸೆ ಆಗಿದ್ದಾರೆ. ಕರ್ನಾಟಕದ ಹೆಮ್ಮೆ, ಭಾರತದ ಹೆಮ್ಮೆ. ಇದನ್ನು ಕೇಳೋದಕ್ಕೆ ಹೇಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಅಥವಾ ಇದ್ರ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್ ಸರ್, ನೀವು ಮಾತನಾಡೋದಾದ್ರೆ. ಮ್ಯಾಟರ್ ಆಫ್ ಏನಪ್ಪಾ ಅಂದ್ರೆ ಗ್ರೇಟ್ ಪ್ರೈಡ್ ಏನಂತಂದ್ರೆ ಸೋಫಿಯಾ ಈಸ್ ಕನೆಕ್ಟೆಡ್ ಟು ಕರ್ನಾಟಕ ಅಂತಕೊಂಡು ಇದ್ರ ಬಗ್ಗೆ ಸಾಕಷ್ಟು ಆಲ್ರೆಡಿ ಹೇಳಿದ್ದೀರಾ ನೀವು. ಏನಂತಂದ್ರೆ ಪ್ರೆಸ್ ರಿಲೀಸ್ ಮಾಡಿದಾಗ ನಿನ್ನೆ ಏನಂತಂದ್ರೆ ಒಂದು ಸಿಂಬಾಲಿಸಮ್ ಏನಿತ್ತಂತಂದ್ರೆ ಮಹಿಳೆಯರದ ಎಂಪವರ್ಮೆಂಟ್ ನಮ್ ದೇಶದಲ್ಲಿ ಅಂತ ಒಂದು, ಮುಸ್ಲಿಂ ಮಹಿಳೆ ಅಂತ ಎರಡನೇದು, ಮೂರನೇದು ಏನಂತಂದ್ರೆ ಕಾಶ್ಮೀರ ಪಂಡಿತ್, ಫಾರಿನ್ ಸೆಕ್ರೆಟರಿ ಕಾಶ್ಮೀರ್ ಪಂಡಿತ್. ಸೊ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ದಲ್ಲಿ ಏನಂತಂದ್ರೆ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಕಮ್ಯುನಿಟಿ ಆಗ್ಲಿ ಕಾಶ್ಮೀರ್ ಪಂಡಿತ್ ಆಗ್ಲಿ ಎಲ್ಲರನ್ನ ಕೂಡಿಸ್ಕೊಂಡೆ ನಮ್ಮ ದೇಶ ಇಂಟಿಗ್ರೇಟೆಡ್ ಒಂದು ಯುನೈಟೆಡ್ ಕಂಟ್ರಿ ಇದೆ ಅಂತಕೊಂಡು ಸಿಂಧೂರ್ ಆಪರೇಷನ್ ಆದದ್ದು, ಅದರ ಡಿಬ್ರೀಫಿಂಗ್ ಅಥವಾ ಪ್ರೆಸ್ ಬ್ರೀಫಿಂಗ್ ಮಾಡಿದ್ದು ಒಂದು ದೊಡ್ಡ ಸಿಂಬಲ್. ಅಂದ್ರೆ ಪಾಕಿಸ್ತಾನಕ್ಕೆ ಒಂದು ಅಟ್ಯಾಕ್ ಆದದ್ದು ಒಂದು ನೋವು. ಎರಡನೇದು ಏನಪ್ಪಾ ಅಂದ್ರೆ ಈ ತರ ಸಿಂಬಲಿಸಮ್ ತೋರಿಸಿದ್ರಿಂದ ಅದು ಉಂಡ್ ಮೇಲೆ ಏನಪ್ಪಾ ಅಂದ್ರೆ ಸಾಲ್ಟ್ ಹಾಕಿದಂಗ ಆ ತರ ಏನಂತಂದ್ರೆ ಅದನ್ನು ಒಂದು ತರ ನೋವುನೇ ಅವ್ರಿಗೆ ಪಾಕಿಸ್ತಾನ್ಗೆ. ಎರಡನೇದು ಕರ್ನಾಟಕಕ್ಕೆ ಒಂದು ಪ್ರೈಡ್ ಅಂತಂದ್ರೆ ನಾಟ್ ಓನ್ಲಿ ಕರ್ನಾಟಕದ ಸೊಸೆ, ಅಲ್ಲಿ ಯೂಸ್ ಆದಂತ 2 ಡ್ರೋನ್ಗಳು ಸುಸೈಡ್ ಡೋನರ್ಸ್ ಅಂತ ಡ್ರೋನ್ಸ್ ಈ ಆಪರೇಷನ್ ಸಿಂಧೂರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಕೂಡ ಬೆಂಗಳೂರಿಂದ ತಯಾರಾದಂತ ಡ್ರೋನ್. ಹೌದು. ಮತ್ತೆ ಎಡಿಷನಲ್ ಇನ್ಫಾರ್ಮೇಶನ್ ಸರ್, ನಿಮ್ಮನ್ನ ಹಾಗೆ ಮಾತಾಡ್ತೀನಿ, ಲೈನಲ್ಲಿರಿ. ಮತ್ತೆ ಸೋಫಿಯಾ ಕುರೇಶಿ ಅವರ ಮಾವ ಗೌಸ್ ಬಾಗೇವಾಡಿ ಇದ್ದಾರೆ. ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಹೆಮ್ಮೆ ಅನ್ಸೋದು ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ. ಈ ರೀತಿಯಾಗಿ ಒಂದು ದೊಡ್ಡ ಸಾಧನೆ ಆಗಿದೆ. ಆಪರೇಷನ್ ಸಿಂಧೂರದ ಮೂಲಕ 26 ಮಹಿಳೆಯರ ಸಿಂಧೂರ ಏನ್ ಕಸಿದುಕೊಳ್ಳಲಾಗಿತ್ತು ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸದಲ್ಲಿ ನಿಮ್ಮ ಸೊಸೆ ಕೂಡ ಭಾಗಿಯಾಗಿದ್ರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಹೌದ್ರಿ ಅಮ್ಮ, ನಮ್ಗೊಂಥರ ಹೆಮ್ಮೆ ಅನ್ನಿಸ್ತಾ ಇದ್ರಿ. ನಮ್ಮ ಮನಸ್ಸಿಗೆ ಭಾಳ ಖುಷಿ ಆತ್ರಿ. ಈ ನೋಡಿದ ಬಳಿಕ ನಮಗೊಂದು ದೊಡ್ಡ ಹಬ್ಬ ಆದಂಗೆ ಆಗೈತಿ. ಮುಂಜಾನೆಯಿಂದ ಮನೆಗೆ ಮಂದಿ ಬರೋದು, ನಮಗೆ ಶುಭಾಶಯ ಕೋರೋದು ಮಾಡಾಕತ್ತಾರ್ರಿ. ನಮ್ಮ ಮಕ್ಕಳಿಗೆ ಮಾಡಿದಕ್ಕೆ ಸಾರ್ಥಕ ಆಗೈತ್ರಿ. ಸರ್, ಇವ್ರು ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? ಅಂದ್ರೆ ಪ್ರೇಮ ವಿವಾಹ ಆಯ್ತು ಅಂತ ಗೊತ್ತಾಯ್ತು. ಇವ್ರು ಎಷ್ಟು ವರ್ಷದಿಂದ ಗೊತ್ತು? ಅಂದ್ರೆ ಸೇನೆಗೆ ಸೇರೋದಕ್ಕೂ ಮುಂಚೆ ಗೊತ್ತಿತ್ತಾ? ಇವ್ರ ಕನಸುಗಳ ಬಗ್ಗೆ ನೀವು ಹೇಳೋದಾದ್ರೆ. ಇಲ್ಲಮ್ಮ
ಇವರು ಸೈನಿಗೆ ಸೇರಿದ ಬಳಿಕ ಒಂದು 2-3 ವರ್ಷದಿಂದ ಝಾನ್ಸಿ ಪೋಸ್ಟಿಂಗ್ ಆಗಿತ್ತು ರೀ ನಮಗೆ ಝಾನ್ಸಿ ಪೋಸ್ಟಿಂಗ್ ಆಗಿತ್ತು ರೀ. ಅಲ್ಲಿ ಅವರು ಭೇಟಿ ಆದರು, ಅವ್ರವ್ರು ಕೂಡ್ರಿ, ಅವ್ರ ಅಪ್ಪ ಆಯಿ ಅಲ್ಲಿ ಬಂದಿರು. ಆಮೇಲೆ ಅವ್ನು ನಮಗೂ ಕರೆಸಿದ್ರಿ, ನಾವು ಇಲ್ಲಿಂದ ಹೋದೆವು. ನಮಗೂ ಅವ್ರದ್ದು ಎಲ್ಲ ಮನೆತನ ನೋಡಿ ಖುಷಿ ಆತ್ರಿ. ನಾವು ಅರೇಂಜ್ ಮ್ಯಾರೇಜ್ ಮಾಡಿದ್ವಿ ರೀ. ಸರ್, ಈ ರೀತಿಯಾಗಿ ಇವರು 2015ರಾಗ ಅವ್ರ ಮ್ಯಾರೇಜ್ ಇವರು ಮದುವೆ ಮಾಡಿದ್ರು. ಈ ರೀತಿ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಿಮ್ಗೆ ಫಸ್ಟ್ ಏನ್ ಅನಿಸ್ತು? ಅಂದ್ರೆ ಮಹಿಳೆಯರು ಸೇನೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಮಾತಿತ್ತು, ಸೇನೆಯಲ್ಲಿ ಇವ್ರಿಗೆ ಅಷ್ಟೊಂದು ಅವಕಾಶ ಸಿಗಲ್ಲ ಅಂತ. ಬಟ್ ಇವ್ರನ್ನ ನೋಡ್ತಾ ಇದ್ರೆ, ಅಥವಾ ಇನ್ನೊಬ್ರು ಮಹಿಳಾ ಅಧಿಕಾರಿ ಕೂಡ ಇದ್ರು, ಅವರನ್ನು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅವಕಾಶಗಳು ಸಿಗ್ತಾ ಇದೆ, ಅವ್ರು ಹೆಂಗ್ ಗಿಟ್ಟಿಸ್ಕೊಳ್ತಿದ್ದಾರೆ ಅಂತಂದ್ರೆ ಹೆಮ್ಮೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕೇಳಿದಾಗ ಏನ್ ಅನ್ಸ್ತು? ಹೌದ್ರಮ್ಮ, ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾರೆ. ಯಾಕಂದ್ರೆ ಅವು ಮಿಲಿಟ್ರಿ ಮ್ಯಾನ, ಇವರು ಮಿಲಿಟ್ರಿ ಮ್ಯಾನ್ ಅನ್ನೋಣ ಶಿಸ್ತನದಿಂದ ಜೀವನ ಆಗ್ತಾಯಿದೆ ಅಂತ ಹೇಳಿ ಒಂದು ನಮ್ಗೆ ಹೆಮ್ಮೆ ಅನ್ನಿಸ್ತಾರೆ. ಹಿಂಗಾಗಿ ಅವರು ಇಬ್ಬರು ಟಾಪ್ ಹೋಗಿ ಕರ್ನಲ್ ರೀ, ಇಬ್ಬರು ಕರ್ನಲ್ ಜಾಬ್ ಮಾಡ್ತಾರೆ. ಮನೇಲೆಲ್ಲ ಏನಂತಾರೆ ಸರ್? ಹೇಗಿದೆ ಮನೇಲಿ ಪ್ರತಿಕ್ರಿಯೆ? ನಮ್ಮ ಮನ್ಯಾಗೆಲ್ಲ ನಮ್ಮ ನಮ್ದು ಮ್ಯಾರೇಜ್ ಆಗಿ 50 ವರ್ಷ ಆತ್ರಿ. ಮನೆ ಮಂದಿ ಅವ್ರು ಓಲ್ಡ್ ಸ್ವಲ್ಪ ಇದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು. ಆಮೇಲೆಲ್ಲ ಇದಾಗನ ಆಕೆ ಖುಷಿ ಆದಳು. ಖುಷಿಯಾಗಿ ಮಂದಿ ಬರೋದು ನೋಡೋದು, ಏನು ಜನ ನಮಗೆ ರಾತ್ರಿ ಮಲ್ಗಾಕ್ ಕೊಟ್ಟಿಲ್ರಿ ಇವರು. ಮನೆಗೆ ಬರ್ತಾ ಹೀಗಾಗಿ ಎಲ್ಲಾರ ಕೂಡ ಬೆಟ್ಟ ಸಂಪರ್ಕ ನಡೆದೈತ್ರಿ. ಮಾಲಾರ್ಪಣೆ ಅದು ಹೌದ್ರಿ ಅಮ್ಮ. ಈಗಲೂ ಬರ್ತಾನೆ ಇದ್ದಾರೆ ಸರ್ ಜನರು ಮಾತನಾಡ್ಸಕ್ಕೆ. ಹಾಂ ಹೇಳ್ರಿ. ಈಗೂ ಬಿಟ್ಟಿಲ್ರಿ, ಬರ್ತಾ ಇದಾರ್ರಿ. ಇನ್ನ ನನಗೆ ಗುಳಿಗೆ ತೊಗೊಂಡಿಲ್ಲ, ಶುಗರ್ ಪೇಷಂಟ್ ರೀ ನಾ. ಇನ್ನ ನಮ್ಗೆ ಈಗ ರೊಟ್ಟಿ ಬೇಕಾಗಿದ್ದಾವ್ರಿ 2. ನಿಜಕ್ಕೂ ಖುಷಿ ಆಗುತ್ತೆ ಸರ್ ಬೆಳಗಾವಿ ಅಂತ ಬಂದಾಗ. ಖುಷಿ ಅದೇವು, ದೇವ್ರು ನಿಮ್ಮದು ಎಲ್ಲರಿಗೂ. ಹೌದು. ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದಂತ ನಾಡು. ಈ ನಾಡಲ್ಲಿ ಅನೇಕ ಹೇಳಿ ಸರ್, ಮಾತಾಡಿ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದವ್ರು ನಾವು. ನಮ್ದು ಪ್ರಾಪರ್ ಕೊನ್ನೂರು ರೀ. ನಾವು ಕೊನ್ನೂರಾಗೆ ಇರ್ತೀವ್ರಿ, ಇಲ್ಲೇ ಇರ್ತೀವ್ರಿ. ಇಲ್ಲಿಂದ ನಮ್ಮ ಸೊಸೆ ಆಗಲಿ ನಮ್ಮ ಮಗ ಆಗಲಿ ಇಲ್ಲೇ ಬರ್ತಾರ್ರಿ. 2 ದಿವಸ ನಾವೆಲ್ಲ ಬಾಡಿಗೆ ಮನ್ಯಾಗ ಎದ್ದು ಬಾಳೆ ಮಾಡಿದ್ವಿ ರೀ. ಮಕ್ಕಳದಿಂದ ಈಗ ಸ್ವಂತ ಮನೆ ಕಟ್ಕೊಂಡ ರೋಡ್ಕ ಅದನ್ರಿ. ಸರ್, ಈ ರೀತಿ ಎಲ್ಲ ಒಂದು ಅಟ್ಯಾಕ್ ಆಗೋದು ಅಥವಾ ದಾಳಿಗಳು, ಪ್ರತಿ ದಾಳಿಗಳು ಅಂತ ಬಂದಾಗ ನೀವು ಟಿವಿಲಿ ನೋಡಿರ್ತೀರಾ, ಕೇಳಿರ್ತೀರಾ. ನಿಮ್ಮ ಮನೆಯ ಒಬ್ರು ಸದಸ್ಯರೇ ಅಂದ್ರೆ ನಿಮ್ಮ ಸೊಸೆನೇ ಈ ರೀತಿಯಾಗಿ ಒಂದು ದಾಳಿಯಲ್ಲಿ ಹೋಗಿದ್ದಾರೆ, ಆ ಒಂದು ಆಪರೇಷನ್ ಸಿಂಧೂರವನ್ನ ಆಪರೇಟ್ ಮಾಡಿ ಸಕ್ಸಸ್ ಮಾಡಿ ಬಂದಿದ್ದಾರೆ ಅಂತ ಅಂದಾಗ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ಬೇರೆಯವ್ರ ಹತ್ರ ಮಾತನಾಡುವಾಗ ನಿಮ್ಗೆ ಖಂಡಿತವಾಗ್ಲೂ ಪ್ರೌಡ್ ಫೀಲ್ ಇದ್ದೇ ಇರುತ್ತೆ. ಭಾಳ ಪ್ರೌಡ್ ಫೀಲ್ ರೀ. ಕೋಟ್ಯಾಂತರ ರೂಪಾಯಿ ಗಳಿಸದಂಗೆ ಆಗಿದ್ರಿ ಈ ಜೀವನದಾಗ. ನಾನು ಇವ್ರದ್ದು ನೋಡಿ ನನಗೆ ಭಾಳ ಥರ ಮನಸ್ಸಿಗೆ ಒಂದು ಇದಾಗೈತ್ರಿ. ಇಲ್ಲಾಂದ್ರೆ 9-8ವರೆಗೆ ನಾನು ನಾಷ್ಟ ಮಾಡವ್ರಿ. ಇವತ್ತು ಏನೇನೋ ತೊಗೊಂಡಿಲ್ರಿ, ಸ್ವಲ್ಪ ನೀರು ಕುಡಿದು ಕೂತಾನೆ ನೋಡ್ರಿ ಅವ್ರ ಗುಡೆ ಗುದ್ದಾಡ್ಕೊತ. ಓಕೆ ಸರ್, ನಿಮ್ಮನ್ನು ಮಾತಾಡಿಸ್ತೀನಿ. ವೆಂಕಟೇಶ್ ಸರ್, ನಿಮಗೆ ಈಗ ಪ್ರಶ್ನೆ. ಇಲ್ಲಿವರೆಗೂ ಕೂಡ ನೀವು ಸೇನೆಯಲ್ಲಿ ಗಮನಿಸಿರ್ತೀರಾ ಯಾವ ರೀತಿಯಾಗಿ ಹೆಣ್ಮಕ್ಳಿಗೆ ಅವಕಾಶಗಳು ಅಂತ ಬಂದಾಗ ಎಷ್ಟಿರುತ್ತೆ ಎಷ್ಟಿರಲ್ಲ ಅಂತ. ಆಗಿನ ಅವಕಾಶಗಳಿಗೂ ಈಗಿನ ಅವಕಾಶಗಳಿಗೂ ಹೇಳೋದಾದ್ರೆ ಹೇಗಿದೆ ಸರ್? ಕ್ವೆಶ್ಚನ್ ರಿಪೀಟ್ ಮಾಡ್ತಾರೆ, ಅದು ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಆಗಿತ್ತು. ಓಕೆ ವೆಂಕಟೇಶ್ ಸರ್, ಏನಂದ್ರೆ ಈಗ ಹಿಂದೆ ಒಂದು ಮಾತಿತ್ತು, ಸೇನೆ ಅಂತ ಬಂದಾಗ ಮಹಿಳಾ ಅಧಿಕಾರಿಗಳಾಗ್ತಾರ ಹಾಗೆ ಈಗ ಅಂತ ಒಂದ್ ಸ್ವಲ್ಪ ಟೀಕೆಗಳು ಬರ್ತಾ ಇತ್ತು. ಬಟ್ ಈಗ ನೋಡಿದಾಗ ಸೇನೆಯಲ್ಲಿ ಇಬ್ರು ಮಹಿಳಾ ಸೇನಾ ಅಧಿಕಾರಿಗಳೇ ಬಂದು ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಹೇಗಾಯ್ತು, ಏನು ಆಪರೇಟ್ ಆಗಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಈಗಿನ ಅವಕಾಶಗಳ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸೇನೆಯಲ್ಲಿ ಅಂತ? ಅವಕಾಶಗಳು ಮೊದಲಕ್ಕೇನೆ ಸ್ಟಾರ್ಟಿಂಗ್ ಏನಂತಂದ್ರೆ, ಈಗ ವುಮೆನ್ ರೆಕ್ರೂಟ್ಮೆಂಟ್ ಆಫೀಸರ್ಸ್ಗೆ ವುಮೆನ್ ರೆಕ್ರೂಟ್ಮೆಂಟ್ ಏನಿತ್ತು, ಕೇವಲ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚಿನ್ನದಿಂದ ಅದು ಶಾರ್ಟ್ ಸರ್ವಿಸ್ ಅಂತ ಓನ್ಲಿ 5 years ಹೋಗ್ತಿದ್ರು. ಬರ್ತಾ ಅದು ಎಕ್ಸ್ಟೆನ್ಷನ್ ಆಗಿ ಅನದರ್ 5 years ಅಂಡ್ ಅನದರ್ 4 years ಅಂತ 14 years ವರೆಗೆ ಸರ್ವಿಸ್ ತಗೊಳ್ತಾ ಇದ್ರು. ಇದು ಸಮ್ವೇರ್ ಇದು ಸ್ಟಾರ್ಟ್ ಆದದ್ದು 1991
ಟೂದಲ್ಲಿ ವುಮನ್ ಹ್ಮ್ ಅದಾದ ನಂತರ ಬರ್ಬರ್ತಾ ಇವ್ರದ್ದು ವೇಕೆನ್ಸಿ ಇನ್ಕ್ರೀಸ್ ಮಾಡ್ಕೊಂಡು ಈಗ ಏನಪ್ಪಾ ಅಂದ್ರೆ ರೆಕ್ರೂಟ್ಮೆಂಟ್ ಆಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಆಫೀಸರ್ ಆಗ್ತಕ್ಕಂತ ಚಾನ್ಸ್ ಇದೆ. ಈಗ ಆಲ್ರೆಡಿ ಇದೇನಪ್ಪಾ ಅಂದ್ರೆ ಅಕಾಡೆಮಿಗೆ ವುಮೆನ್ ಕೆಡೆಟ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ 1-2 ವರ್ಷದಿಂದ. ಹ್ಮ್ ಸೊ ಅದು ವುಮೆನ್ ಎಂಪವರ್ಮೆಂಟ್. ಆಮೇಲೆ ನಾರ್ಮಲ್ ಏನಂತಂದ್ರೆ ಆರ್ಮಿದಲ್ಲಿ ಅವ್ರಿಗೆ ಸಾಫ್ಟ್ ಜಾಬ್ಸ್ ಏನಪ್ಪಾ ಅಂದ್ರೆ ಎಜುಕೇಶನ್ ಕೋರ್ ಅಂದ್ರೆ ಇದೇನಪ್ಪ ಅಂದ್ರೆ ಒಂದು ಎಜುಕೇಶನ್ ರಿಲೇಟೆಡ್ ರೆಜಿಮೆಂಟ್ಸ್, ಸಿಗ್ನಲ್ಸ್. ಇವ್ರಿಗೆ ಸೋಫಿಯಾ ಕುರೇಶ್ ಅಂದ್ರೆ ಇವರು ಸಿಗ್ನಲ್ಸ್ ಅಂದ್ರೆ ಎಲ್ಲ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಇವರು. ಸೊ ಈ ತರ ಇದ್ರು. ಈಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಬಹಳಷ್ಟು ಏನಂತಂದ್ರೆ ಏರ್ ಫೋರ್ಸ್ ಅಲ್ಲಿ ಆಗ್ಲಿ ಆರ್ಮಿದಲ್ಲಿ ಆಗಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಕ್ರಮೇಣವಾಗಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕಾಂಬ್ಯಾಟ್ ರೋಲ್ ದಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಡೆವಲಪ್ಮೆಂಟ್ ಫಾರ್ ವುಮೆನ್ ಎಂಪವರ್ಮೆಂಟ್. ಏನಂತಂದ್ರೆ ಈಗ ಅಮೆರಿಕದಲ್ಲಿ ಫೈಟರ್ ಪೈಲಟ್ಸ್ ಇದ್ದಾರೆ, ಯುಕೆದಲ್ಲಿ ಫೈಟರ್ ಪೈಲಟ್ಸ್ ಇದ್ದಾರೆ, ಇಸ್ರೇಲ್ದಲ್ಲಿ ಇದ್ದಾರೆ. ಅದೇ ತರ ನಮ್ಮ ದೇಶದ 140 ಕೋಟಿ ಇರತಕ್ಕಂಥ ಜನಸಂಖ್ಯೆಯಲ್ಲಿ ಕೂಡ ಮಹಿಳೆಯರದ ಪಾತ್ರ ಇರಬೇಕು ಅಂತಕ್ಕೊಂದು ಇದು ಆರ್ಮಿದಲ್ಲಿ ಕೂಡ ಜಾಸ್ತಿ ವೇಕೆನ್ಸಿ, ಜಾಸ್ತಿ ಟ್ರೈನಿಂಗ್, ಜಾಸ್ತಿ ಕಾಂಬ್ಯಾಟ್ ರೋಲ್ಗಳು ಸಿಗ್ತಾ ಇದೆ. ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ TV5 ಜೊತೆ ಮಾತನಾಡಿದ್ದಕ್ಕೆ. ಅದೇ ರೀತಿಯಾಗಿ ಗೌಸ್ ಬಾಗೇವಾಡಿ ಸರ್, ನೀವು ಕೂಡ ಲೈವಲ್ಲಿ ಜಾಯ್ನ್ ಆದ್ರಿ, ಹೆಮ್ಮೆ ಅಂತ ಹಂಚ್ಕೊಂಡ್ರಿ. ನಿಮ್ಮ ಸೊಸೆ ಈ ರೀತಿಯಾಗಿ ಈ ಸೇನೆಯಲ್ಲಿದ್ದು ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿ ಸಕ್ಸಸ್ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ನೋಡಿ, ಆಪರೇಷನ್ ಸಿಂಧೂರ 2.0 ನಡೆಯುತ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಈ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದಂಥ ಜೊತೆಗೆ ಈ ಆಪರೇಷನ್ ನಡೆದ ನಂತರ ಅದು ಹೇಗೆ ಆಪರೇಟ್ ಆಯಿತು, ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಸೋಫಿಯಾ ಅವರು ಏನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅವರ ಮಾವ ಮತ್ತು ಅದೇ ರೀತಿಯಾಗಿ ಒಂದಷ್ಟು ಜನರು ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಇವರು ಹೌದಾ ನಮ್ಮ ಬೆಳಗಾವಿ ಸೊಸೆನಾ ಇವರು ಅಂತೇಳಿ ಪ್ರೌಡ್ ಫೀಲ್ನ ಮಾಡ್ತಾ ಇದ್ದಾರೆ. ಅವ್ರ ಮನೆಗೆ ಕೂಡ ಹೋಗಿ ಭೇಟಿ ಆಗ್ತಾ ಇದ್ದಾರಂತೆ, ವಿಶಸ್ ತಿಳಿಸ್ತಾ ಇದ್ದಾರಂತೆ. ನಿಜಕ್ಕೂ ಕೂಡ ಹೆಮ್ಮೆಯಾಯಿತು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆಯ ವಿಷಯ ಇದು. ನಮ್ಮ ಜಿಲ್ಲೆಯವರು ಅಥವಾ ನಮ್ಮ ಕರ್ನಾಟಕದವರು ಅಂತಲ್ಲ, ನಮ್ಮ ಭಾರತೀಯ ಮಹಿಳೆಯರಾಗಲಿ ಪುರುಷರಾಗಲಿ ಯಾರೇ ಇಂಥ ಸಾಧನೆ ಮಾಡಿದರೂ ಕೂಡ ಪ್ರತಿಯೊಬ್ಬರಿಗೂ ಆ ಪ್ರೌಡ್ ಫೀಲ್ ಇದ್ದೇ ಇರುತ್ತೆ. ಹಾಗಾಗಿ ಇವರೆಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು.